ಕೋಲಿ ಕಬ್ಬಲಿಗ ಎಸ್ಟಿ ಪ್ರಮಾಣ ಪತ್ರದ ಹೋರಾಟ ಈಗ ರಾಜಕೀಯಕ್ಕೆ ಬಂದು ನಿಂತಿದೆ. ಡಿಸೆಂಬರ್ 24ರಂದು ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ನೈಜ ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಶಾಲಾ ದಾಖಲಾತಿಗಳ ಆಧರಿಸಿ ಪ್ರಮಾಣ ಪತ್ರ ನೀಡುವಂತೆ ಹೇಳಿದ್ದನ್ನು ನಾವು ಸ್ವಾಗತಿಸುತ್ತೇವೆ ಅಂತ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಹೇಳಿದ್ದಾರೆ. ಈಗ ಅದೇ ರೀತಿಯಾಗಿ ಇನ್ನೊಂದು ಬಣ ಡಿಸೆಂಬರ್ 29ರಂದು ಪ್ರತಿಭಟನೆಯನ್ನು ಮಾಡ್ತೇವೆ, ಈ ಒಂದು ಕೋಲಿ ಕಬ್ಬಲಿಗ ಏನು ಸಮಾಜವನ್ನು ಪರಿಶಿಷ್ಟ ಜಾತಿ ಅಂದರೆ ಎಸ್ ಟಿಗೆ ಸೇರಿಸಬೇಕು ಅನ್ನೋ ಹೋರಾಟವನ್ನು ಮಾಡ್ತೀವಿ ಅಂತ ಈಗಾಗಲೇ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಇದನ್ನೆಲ್ಲ ಆಧರಿಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಮಕ್ನೂರ್ ಅವರು ಡಿಸೆಂಬರ್ 29ರಂದು ಯಾವುದೇ ಪ್ರತಿಭಟನೆ ಇರೋದಿಲ್ಲ, ಈ ಒಂದು ಪ್ರತಿಭಟನೆಗೆ ಯಾರೂ ಕೂಡ ಹೋಗಬಾರ್ದು ಅಂತ ನೇರವಾಗಿ ಹೇಳಿದ್ದಾರೆ. ಇಂದು ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡಬೇಕು ಎಂದು ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದ್ದು, ಮುಂದಿನ ದಿನಗಳಲ್ಲಿ ಕೋಲಿ ಕಬ್ಬಲಿಗ ಸಮುದಾಯಗಳನ್ನು ಕೂಡ ಎಸ್ಟಿ ಪಟ್ಟಿಯಲ್ಲಿ ಸೇರಿಸುವಂತೆ ನಾವೆಲ್ಲರೂ ಸರ್ಕಾರವನ್ನು ಅನೇಕ ವರ್ಷಗಳಿಂದ ಒತ್ತಾಯಿಸುತ್ತಾ ಬಂದಿದ್ದೇವೆ. ಇದಕ್ಕೂ ಸ್ಪಂದಿಸಿ ಮುಖ್ಯಮಂತ್ರಿಗಳಿಗೆ ಬೆಳಗಾವಿ ಅಧಿವೇಶನದಲ್ಲಿ ಮನವೊಲಿಸಿ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಮತ್ತು ಬಾರ್ಕಿ ಪದಗಳನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಹಿರಿಯರು ಮತ್ತೆಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಭಾಳ ಸಹಕಾರ ಮಾಡಿ ನಮಗೆ ಕೆಲವು ಸಂದರ್ಭದಲ್ಲಿ ಗೆಲುವು ತಂದು ಕೊಡ್ತಕ್ಕಂಥ ಕೆಲಸ ತಿದ್ದಿ ತೀಡಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಉತ್ತಮವಾದ ಸಂದೇಶ ನೀವೆಲ್ಲ ಕೊಟ್ಟಿದ್ದ ಫಲವಾಗಿ ನಮಗೆ ಇವತ್ತಿನ ದಿವಸ ನ್ಯಾಯವನ್ನು ಸಿಗ್ತಕ್ಕಂಥ ಕೆಲಸ ತಾವು ಪ್ರಾಮಾಣಿಕವಾಗಿ ಮಾಡಿದ್ದೀರಿ. ಅದಕ್ಕೆ ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾನು ಹೃದಯಪೂರ್ವಕವಾಗಿ ನನ್ನ ಸಮಾಜ ವತಿಯಿಂದ ನಮ್ಮ ಸನ್ಮಾನ್ಯ ಮಾಜಿ ಮಂತ್ರಿಗಳು ಹಿರಿಯರು ಮಾರ್ಗದರ್ಶಕರಂಥ ಬಾಬುರಾವ್ ಚಿಂಚನಸೂರ ಸಾಹೇಬರು, ನಾವು ಎಲ್ಲ ಸಮಾಜದ ಮುಖಂಡರ ವತಿಯಿಂದ ನಿಮಗೆ ನಾನು ಹಾರ್ದಿಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೇನೆ. ಈಗಾಗಲೇ ಭಾಳ ದಿನಗಳಿಂದ ಈ ತಳವಾರ ಎಂಬ ಕೂಗನ್ನು ನೀವು ಗುಲ್ಬರ್ಗ ಜಿಲ್ಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರವಾಗಿ ನಮ್ಮ ಸಮಾಜದವರಿಗೆ ಈ ತಳವಾರ ಅಂತೇನೆ ಮೂಲ ದಾಖಲೆಗಳು ಮತ್ತು ವಂಶಾವಳಿಯಲ್ಲಿ ಇತ್ತಂಥವರಿಗೆ ಸಿಗ್ತಾ ಇಲ್ಲ, ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಅಂಥೇಳಿ ಭಾಳ ವರ್ಷಗಳ ಕೂಗಿತ್ತು. ಮೊನ್ನೆ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಈ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕ್ ಖರ್ಗೆಜಿಯವರು ಮುತುವರ್ಜಿ ವಹಿಸಿ ಈ ಭಾಗದ ಎಲ್ಲ ಶಾಸಕರು ಮಂತ್ರಿಗಳ ಸಹಕಾರದೊಂದಿಗೆ ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಅದರೊಡನೆ ಮಾನ್ಯ ಸತೀಶ್ ಜಾರಕಿಹೊಳಿ ಕಂದಾಯ ಸಚಿವರನ್ನು ಕೂಡ ಕರೆದುಕೊಂಡು ಬಂದು ಈ ಮುಖ್ಯಮಂತ್ರಿಗಳ ಎಲ್ಲ ಸಲಹೆಗಾರರು, ಅಧಿಕಾರಿಗಳು, ಉನ್ನತ ಮಟ್ಟದ ಎಲ್ಲ ಅಧಿಕಾರಿ ಕರೆದುಕೊಂಡು ಸುಮಾರು 2 ಗಂಟೆಗಳ ಕಾಲ ಈ ನಮ್ಮ ಸಮಾಜದವರ ಬೇಡಿಕೆಗೆ ಸ್ಪಂದಿಸಿ ನಮಗೆ ತಳವಾರದಿಂದ ಎಂಬ ಈ ಭಾಗದಲ್ಲಿ ದಾಖಲೆ ಪ್ರಕಾರ ಸರ್ಟಿಫಿಕೇಟ್ ಸಿಗಬೇಕಾಗಿತ್ತು, ಅದನ್ನು ಬಂದ್ ಮಾಡಿದ್ದರು. ಅದನ್ನು ತಕ್ಷಣ ರಿಲೀಸ್ ಮಾಡುವಂತೆ ಸರ್ಕಾರ ಕ್ರಮ ಕೈಗೊಂಡಿದೆ. ತಳವಾರ ಸಮುದಾಯದವರು ಎಲ್ಲ 31 ಜಿಲ್ಲೆಯವರಿಗೆ ಪ್ರಿಯ ಜಿಲ್ಲಾಧಿಕಾರಿಯವರು ಎಂಬ ಹೆಸರಿನ ಮೇಲೆ ಸುತ್ತೋಲೆಯನ್ನು ಕಳಿಸಿದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಈ ತಳವಾರ ಎಂಬ ಪದವನ್ನು ದಾಖಲೆ ಪ್ರಕಾರ ಯಾರು ವೃತ್ತಿಯಲ್ಲಿ ತಳವಾರಿಕೆ ಮಾಡಿ ಅವರು ಹುಟ್ಟು ಹಿಡಿದು ಅವರ ಹಿಂದಿನ ವಂಶಾವಳಿ ಹಿಡಿದು ಅವ್ರ ಹೆಸರುಗಳ ದಾಖಲೆಗಳಲ್ಲಿ ಇರ್ತವಲ್ಲ, ವಿದ್ಯಾರ್ಥಿಯಲ್ಲಿರಲಿ ಇನ್ನಿತರ ಎಲ್ಲ ರಂಗದಲ್ಲಿ ಅವ್ರ ಹೆಸರು ಇದ್ದಿದ್ದವರಿಗೆ ದಾಖಲೆಗಳ ಪ್ರಕಾರ ಅವರಿಗೆ ಯಾವುದೇ ವಿಳಂಬ ಆಗಲಾರದೆ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕಂತೇಳಿ ಸರ್ಕಾರ ನಿರ್ಣಯ ತಗೊಂಡಿದೆ. ಅದಕ್ಕಾಗಿ ಅವರಿಗೆ ಈ ಸರ್ಕಾರಕ್ಕೆ ಮತ್ತು ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳು ನಾನು ಇವತ್ತಿನ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೇನೆ. ಆಮೇಲೆ ಬಹುದಿನಗಳ ಬೇಡಿಕೆ ಬಾಬುರಾವ್ ಚಿಂಚನಸೂರು ಸಾಹೇಬರು ಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರಕ್ಕೆ 39 ಪರ್ಯಾಯ ಪದಗಳನ್ನು ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದ್ದರು. ಅದು ಕೆಲವು ನ್ಯೂನತೆಗಳು ಸರಿಪಡಿಸಿ ಪುನಃ ನೀವು ಕಳಿಸಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಪ್ರಸ್ತಾವನೆ ಬಂದಿತ್ತು. ಈಗ ಕೋಲಿ ಕಬ್ಬಲಿಗ ಬೆಸ್ತ ಅಂಬಿಗ ಬಾರ್ಕಿ ಎಂಬ
5 ಪದಗಳು ಕುಲಶಾಸ್ತ್ರ ಅಧ್ಯಯನದೊಂದಿಗೆ ಕಳಿಸಿಕೊಡ್ಬೇಕಂತೇಳಿ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವರು ಶೀಘ್ರದಲ್ಲಿಯೇ ತಳವಾರು ಸರ್ಟಿಫಿಕೇಟ್ ಆಗೋ ಪ್ರಕಾರ ಅವರು ಪ್ರಯತ್ನ ಮಾಡಿ ನಮಗೆ ಕೊಡಿಸಿದ್ದಾರೆ. ಅದೇ ಮಾದರಿಯಲ್ಲಿ ಕೇಂದ್ರಕ್ಕೆ 5 ಪದಗಳನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದು ಸರ್ಕಾರದಿಂದ ವಿಳಂಬ ಆಗ್ತಾ ಇಲ್ಲ. ಮೊದಲ ಗಂಗಾಮತ ಮತ್ತು ಇನ್ನಿತರ ಪರ್ಯಾಯ ಪದಗಳು 39 ಪರ್ಯಾಯ ಪದಗಳನ್ನು ನಾವು ಕಳಿಸಿಕೊಟ್ಟಿದ್ದೇವೆ. ಈಗ ಆ ಕುಲಶಾಸ್ತ್ರ ಅಧ್ಯಯನ ಚೇಂಜ್ ಮಾಡಿ ಕೋಲಿ ಇನ್ನಿತರ ಪರ್ಯಾಯ ಪದಗಳೆಂಬ 5-6 ಪದಗಳು ಮಾತ್ರ ನಾವು ಕೇಂದ್ರಕ್ಕೆ ಕಳಿಸ್ಬೇಕಂತೇಳಿ RGI ಆಯೋಗದ ನಿರ್ದೇಶನದ ಮೇರೆಗೆ ನಾವು ಚೇಂಜ್ ಮಾಡಿ ಅವು ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸಗಳು ಮಾಡ್ತಾಯಿದ್ದೀವಿ. ಅದು ಈ ಕುಲಶಾಸ್ತ್ರ ಅಧ್ಯಯನ ಕೂಡ ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದಲ್ಲಿ ಅದು ಪರಿಶೀಲನೆಯಲ್ಲಿ ಹಂತದಲ್ಲಿದೆ. ಅದು ರೆಡಿಯಾದ ಕೂಡಲೇ ಕೇಂದ್ರಕ್ಕೆ ಪ್ರಸ್ತಾವನೆ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ ಪದಗಳನ್ನು ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತದೆ ಎಂಬ ಮಾತನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದಾನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳಕ್ಕೆ ಅದು ಪುರಾತತ್ವ ಇಲಾಖೆಯಲ್ಲಿತ್ತು. ಅದನ್ನು ಹೊರಗಡೆ ತಂದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸೇರ್ಪಡೆ ಮಾಡಿಸಿ ಅದಕ್ಕೆ ಕೂಡಲ ಸಂಗಮ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದ ನಿರ್ಧಾರ ಆಗಿದೆ. ಸರ್ಕಾರ ಮಾತು ಕೊಟ್ಟಿದೆ. ಅದು ಈಗಾಗಲೇ ಒಂದು ಸುತ್ತಿನ ಇದರಲ್ಲಿ ಮಾನ್ಯ HK ಪಾಟೀಲರು ಕೂಡ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಮಂತ್ರಿಗಳ ಸೊಳ್ಳೆ ಮಾತುಕತೆ ಆಡಿ ಅದು ಪುರಾತತ್ವ ಇಲಾಖೆಯಿಂದ ಹೊರಗಡೆ ತಂದು ಧಾರವಾಡದಲ್ಲಿರ್ತಕ್ಕಂಥ ಪುರಾತತ್ವ ಇಲಾಖೆಯಿಂದ ಕೇಂದ್ರ ಪುರಾತತ್ವ ಇಲಾಖೆಗೆ ಪ್ರಸ್ತಾವನೆ ಕಳಿಸಿ ಅದನ್ನು ಪುರಾತತ್ವ ಇಲಾಖೆಯಿಂದ ಬಿಡುಗಡೆಗೊಳಿಸಿ ಕೂಡಲ ಸಂಗಮ ಮಾದರಿಯಲ್ಲಿ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳ 12ನೇ ಶತಮಾನದಿಂದ ಐಕ್ಯ ಸ್ಥಳವನ್ನು ಈಗ ಅಭಿವೃದ್ಧಿ ಮಾಡಬೇಕಂತೇಳಿ ಸರ್ಕಾರ ಕ್ರಮ ಕೈಗೊಂಡಿದೆ. ಎರಡನೇದಾಗಿ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ 100 ವರ್ಷಗಳ ಕಾಲ ಅವರು ಬಾಳಿ ಈ ಸಮಾಜಕ್ಕೆ ಇಡೀ ದೇಶಕ್ಕೆ ಶಾಂತಿ ಸಂದೇಶವನ್ನು ಕೊಟ್ಟಂಥ ಮಹಾಯೋಗಿನಿ ಮಾತೆ ಮಾಣಿಕೇಶ್ವರ ಅಭಿವೃದ್ಧಿ ಪ್ರಾಧಿಕಾರವು ಕೂಡ ಮಾಡಬೇಕಂತೇಳಿ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಅದನ್ನು ಕೂಡ ನಾಳೆ ನಾವು ಮತ್ತು ನಮ್ಮ ಈ ಎಲ್ಲ ಸಮಾಜದ ಎಲ್ಲ ಪ್ರಮುಖ ನಾಯಕರು ಮತ್ತು ನಮ್ಮ ಬಾಬುರಾವ್ ಚಿಂಚನಸೂರು ಸಾಹೇಬರೊಡನೆ HK ಪಾಟೀಲರನ್ನು ಕರೆದುಕೊಂಡು ಬಂದು ಯಾನಗುಂದಿಯಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಘೋಷಣೆ ಆಗ್ತದೆ. 100 ಕೋಟಿ ಹಣವನ್ನು ಬಂದು ಅಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಶುರು ಆಗ್ತವೆ ಎಂಬ ಮಾತನ್ನು ಕೂಡ ನಿಮ್ಮ ಗಮನಕ್ಕೆ ತರುತ್ತದೆ. ಅಮಿತ್ ಶಾ ಹಿಡಿದು ಬೂಟಾ ಸಿಂಗ್ ಹಿಡಿದು ಸಂತೋಷಿಯವರು ಹಿಡಿದು ಮುಖ್ಯಮಂತ್ರಿಗಳಂಥ ಧರ್ಮಸಿಂಗ್ರವರು, ಯಡಿಯೂರಪ್ಪನವರು ಹಿಡಿದು ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಬಂದು ಹೋದಂಥ ಆ ದೇವಸ್ಥಾನ ಅಭಿವೃದ್ಧಿ ಆಗಬೇಕಾಗಿದೆ. ಅದನ್ನು ಕೂಡ ಸರ್ಕಾರ ಮಾತು ಕೊಟ್ಟಿದೆ. ಅದನ್ನು ಕೂಡ ಚಾಲನೆಯ ಹಂತದಲ್ಲಿ ಇದೆ. ಅದಕ್ಕಾಗಿ ನಾ ಹೇಳೋದಿಷ್ಟೇ, ಎಲ್ಲ ಕೆಲಸಗಳು ಕೂಡ ಅತ್ಯಂತ ಪ್ರಗತಿಪರದಲ್ಲಿ ಸರ್ಕಾರ ಮಾಡ್ತಾಯಿದೆ. ಮತ್ತು ಅಂಬಿಗರ ಚೌಡಯ್ಯನ ಮೂರ್ತಿಯು ಕೂಡ ವಾಲ್ಮೀಕಿ ಮಹರ್ಷಿ, ಭಕ್ತ ಕನಕದಾಸ ಮತ್ತು ಅಣ್ಣ ಬಸವಣ್ಣವರ ಮೂರ್ತಿಗಳು ಯಾವ ಪ್ರಕಾರ ವಿಧಾನಸೌಧ ಮುಂದೆ ಸ್ಥಾಪನೆಯಾಗಿವೆ ಅದೇ ಮಾದರಿಯಲ್ಲಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರೊಡನೆ ಅವರ ಹೆಗಲಿಗೆ ಹೆಗಲು ಕೊಟ್ಟು ಅವರ ಬೆನ್ನೆಲುಬಾಗಿ ಕೆಲಸ ಮಾಡಿದಂಥ ಅಂಬಿಗರ ಚೌಡಯ್ಯನ ತತ್ವ ಸಿದ್ಧಾಂತಗಳು ನೋಡಿ ಅಣ್ಣ ಬಸವಣ್ಣವರೇ 63 ಸೆಂಟರಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಎಂಬ ಬಿರುದನ್ನು ಕೊಟ್ಟಿದ್ದರು. ಆ ನಿಜಶರಣ ಅಂಬಿಗರ ಚೌಡಯ್ಯನ ಮೂರ್ತಿಯೂ ಕೂಡ ವಿಧಾನಸೌಧ ಮುಂದೆ ಸ್ಥಾಪನೆ ಆಗಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಅದನ್ನು ಕೂಡ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಮಂತ್ರಿಮಂಡಲದಲ್ಲಿ ಎಲ್ಲರೂ ಉತ್ಸುಕರಾಗಿದ್ದಾರೆ. ಅದನ್ನು ಕೂಡ ತಕ್ಷಣವಾಗಿ ವಿಧಾನಸೌಧದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತಾಯಿದ್ದೀವಿ. ಈಗ ತಳವಾರದ ಸರ್ಟಿಫಿಕೇಟ್ ಆಗಿದೆ, ಆ ಸಮಸ್ಯೆ ಬಗೆಹರಿದಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಈ 5 ಪದಗಳು ಕೇಂದ್ರಕ್ಕೆ ಕಳಿಸಿ ಕೇಂದ್ರದ ಮೇಲೆ ಒತ್ತಡ ಹೇರಿ ನಮ್ಮ ಸಮಾಜಕ್ಕೆ ಬಹುದಿನಗಳ ಬೇಡಿಕೆ 1996ನೇ ಇಸ್ವಿ ಹಿಡಿದು ನಮ್ಮ ಜನರ ಬೇಡಿಕೆ ಇದೆ. ಅದನ್ನು ಕೂಡ ತಕ್ಷಣವೇ ಜಾರಿಯಲ್ಲಿ ಆಗ್ತಕ್ಕಂಥ ಕೆಲಸಗಳಾಗಿ ನಮ್ಮ ಸಮಾಜಕ್ಕೆ ಬಹುದಿನಗಳ ಬೇಡಿಕೆ ST ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ನನ್ನ ಮಾತನ್ನು ಮುಗಿಸಿ, ಈ ಭಾಗದ ಅತ್ಯಂತ ಪ್ರಭಾವಿ ನಾಯಕರು, ಮಾಜಿ ಮಂತ್ರಿಗಳು, ಎಲ್ಲ ಕೆಲಸ ಮಾಡ್ತೀವಿ ಅಂದಮೇಲೆ ಹೋರಾಟದೇನು ಜರುತ್ತದೆ. ಇಡೀ ಸಮಾಜದ ಪ್ರಮುಖ ನಾಯಕರು ಇಲ್ಲೇ ಇದ್ದೀವಿ.
ಇಲ್ಲಿಯವರೆಗೆ ಯಾವುದೇ ಹೋರಾಟಗಳು ಯಾವುದು ಮಾಡಿಲ್ಲ ನಾವು ಯಾರು. ಸರ್ಕಾರದ ನಿಮ್ಮ ಮನೆ ಬಾಗಿಲಿಗೆ ಬರ್ಲಾಗತ್ತದ, ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮೆಲ್ಲ ಕೆಲಸಗಳು ಮಾಡ್ತೀವಂತ ನಿರ್ಧಾರ ತೊಗೊಂಡಾಗ ಈಗ ಅದಕ್ಕೆ ಮತ್ತೆ ಪುನಃ ಯಾವುದರ ಒಂದು ಮಾಡಿ ಈ ಜನರಿಗೆ ನಾವು ಎಷ್ಟು ಸಹಾಯ ಮಾಡಿದ್ರು ಕೂಡ ಇವು ಮತ್ತೆ ಅದೇ ಹೋರಾಟದ ಮನೋಭಾವನೆ ಅದಲ್ಲಪ್ಪ, ಇವ್ರು ಹೋರಾಟನೇ ಮಾಡ್ತಾರಲ್ಲ, ಹೋರಾಟದ ಏನು ಪ್ರಯೋಜನ ಆಗ್ತದೆ? ಒಂದು ಯಾದಗಿರಿಯಲ್ಲಿ ಹೋರಾಟ ಮಾಡಿದ್ರು 15-20 ಸಾವಿರ ಜನ ಸೇರಿಸಿ, ಅಲ್ಲಿ ಒಬ್ಬ ಸ್ವಾಮೀಜಿಗಳಿಗೆ ಕೆಟ್ಟ ಮಾತಾಡ್ರಿ ಅಂತೇಳಿ ಹೋರಾಟ ಮಾಡಿದ್ರೆ ಅವ್ರಿಗೆ ಅರೆಸ್ಟು ಮಾಡಲಿಲ್ಲ, ಅವ್ರಿಗೆ ಕರೆದು ಮಾತನೂ ಆಡಲಿಲ್ಲ. ಅದ್ರ ಏನು ಪ್ರಯೋಜನ ಆಯಿತು? ನಾವು ಸರ್ಕಾರದಲ್ಲಿ ಸ್ಪಂದಿಸಿ, ಸರ್ಕಾರದ ಮನವೊಲಿಸಿ, ಸರ್ಕಾರದ ಪ್ರೀತಿ ವಿಶ್ವಾಸ ಗಳಿಸಿ ನಮ್ಮ ಬಹುದಿನಗಳ ಬೇಡಿಕೆ ಈಡೇರಿಸ್ಬೇಕಂತ ಹೇಳಿದ್ವಿ. ಸರ್ಕಾರ ಸ್ಪಂದಿಸಿದೆ. ಸಂಪೂರ್ಣ ಜವಾಬ್ದಾರಿ ಪ್ರಿಯಾಂಕ್ ಖರ್ಗೆ ತಗೊಂಡರು. ಈ ಸುದ್ದಿಗೋಷ್ಠಿಯಲ್ಲಿ ರಾಜಗೋಪಾಲ್ ರೆಡ್ಡಿ, ಅವಣ್ಣ ಮಿಕೆರಿ, ಬಸವರಾಜ್ ಬುದಿಯಾಳ್, ಸಾಯ್ಬಣ್ಣ ನೀಲಪ್ಪಗೋಳ್, ರಮೇಶ್ ನಾಟಿಕಾರ್, ಶಿವಾನಂದ್ ಹುಣಗುಂಟಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.